ಬೆಂಗಳೂರಿನ ಕುರಿತಂತಹ ಮತ್ತಷ್ಟು ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಇವತ್ತಿನ ರೌಂಡ್ ಅಪ್ನಲ್ಲಿ. ಫೈಟಿಂಗ್ ಸೀಕ್ವೆಲ್ ಗ್ಯಾಂಗ್ ಆರ್ಟಿಸ್ಟ್ ಅಭಿ ಮೇಲೆ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕಾಲಕರಬಿ ಅಂತಾನೆ ಫೇಮಸ್ ಆಗಿರುವ ಈತ ಹೆಲ್ಮೆಟ್ ಹಾಕದೆ ಬೈಕ್ ವೀಲಿಂಗ್ ಮಾಡಿ ಹುಚ್ಚಾಟ ಮೆರೆದಿದ್ದಾನೆ. ಇದೀಗ ಸಂಚಾರಿ ಪೊಲೀಸರು ವೀಲಿಂಗ್ ಮಾಡಿದ್ದ ಬೈಕ್ ಅನ್ನ ಸೀಸ್ ಮಾಡಿ ದಂಡ ವಿಧಿಸಲು ಸಿದ್ಧತೆ ನಡೆಸುತ್ತಿದ್ದಾರೆ. ನಿಯಂತ್ರಣ ತಪ್ಪಿ ಮಹೀಂದ್ರ ಥಾರ್ ಡಿವೈಡರ್ಗೆ ಡಿಕ್ಕಿ ಹೊಡೆದಿರುವ ಘಟನೆ ಶಾಂತಿನಗರ ಡಬಲ್ ರೋಡ್ ಬಳಿ ಸಂಭವಿಸಿದೆ. ಶಾಂತಿನಗರದಿಂದ ರಿಚ್ಮಂಡ್ ಸರ್ಕಲ್ ಕಡೆ ಹೋಗುವ ವೇಳೆ ಈ ಅವಘಡ ಸಂಭವಿಸಿದ್ದು, ಏರ್ ಬ್ಯಾಗ್ ಓಪನ್ ಆಗಿದ್ರಿಂದ ಥಾರ್ನಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಪಘಾತಕ್ಕೀಡಾದ ಥಾರ್ನಲ್ಲಿ ಕೇರಳ ಮೂಲದ ಜನರು ಪ್ರಯಾಣಿಸುತ್ತಿದ್ದು, ಸ್ಥಳಕ್ಕೆ ಭೇಟಿ ನೀಡಿದ ಹಲಸೂರು ಗೇಟ್ ಸಂಚಾರಿ ಪೊಲೀಸರು ವಾಹನ ತೆರವುಗೊಳಿಸಿದ್ರು. ಬಸ್ ನಿಲ್ಲಿಸಿಲ್ಲ ಅಂತ ಕಲ್ಲು ತೂರಿದ ಸರಕು ಸಾಗಾಣಿಕೆ ವಾಹನದ ಚಾಲಕನನ್ನ ಎಸ್ಜೆ ಪಾರ್ಕ್ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಮಹಾರಾಜ ಬಂಧಿತ ಆರೋಪಿ. ಈತ ರಾತ್ರಿ 12:30 ಸಂದರ್ಭದಲ್ಲಿ ತಮಿಳುನಾಡಿಗೆ ಹೋಗಲು ಟೌನ್ ಹಾಲ್ ಮುಂಭಾಗ ನಿಂತಿದ್ದಾಗ ತಿರುವಣ್ಣಮಲೈಗೆ ಹೋಗುವ ಬಸ್ ಬಂದಿತ್ತು. ಪ್ರಯಾಣಿಕರು ಹೆಚ್ಚಾಗಿ ಇದರಿಂದ ಚಾಲಕ ಬಸ್ ನಿಲ್ಲಿಸದೆ ಹೋಗಿದ್ದ. ಇದರಿಂದ ಕೋಪಗೊಂಡ ಈತ ಕಲ್ಲು ಎಸೆದಿದ್ದ ಪರಿಣಾಮ ಬಸ್ನ ಹಿಂಭಾಗದ ಗಾಜು ಪುಡಿಪುಡಿಯಾಗಿದೆ. ದಿನೇ ದಿನೇ ಕೆಎಸ್ಆರ್ಟಿಸಿ ಚಾಲಕರ ರೀಲ್ಸ್ ಹೆಚ್ಚಾಗ್ತಿದೆ. ರೀಲ್ಸ್ ಹುಚ್ಚಾಟಕ್ಕಾಗಿ ಚಾಲಕರು ಓವರ್ಟೇಕ್ ಮಾಡ್ತಿದ್ದು, ಪ್ರಯಾಣಿಕರಲ್ಲಿ ಭಯ ಶುರುವಾಗಿದೆ. ಹೀಗಾಗಿ ಎಚ್ಚೆತ್ತ ಸಾರಿಗೆ ಇಲಾಖೆ ರೀಲ್ಸ್ ಮಾಡೋ ಚಾಲಕರಿಗೆ ಚಾಟಿ ಬೀಸಿದೆ. ಡ್ರೈವಿಂಗ್ನಲ್ಲಿ ರೀಲ್ಸ್ ಮಾಡುವ ಚಾಲಕರನ್ನ ಸಸ್ಪೆಂಡ್ ಮಾಡಲು ತೀರ್ಮಾನಿಸಿದೆ. ಡ್ರೈವ್ ಮಾಡುವಾಗ ರೀಲ್ಸ್ ಮಾಡಿದ್ರೆ ಅಂಥವರ ವಿರುದ್ಧ ಶಿಸ್ತು ಕ್ರಮಕ್ಕೂ ಸಾರಿಗೆ ಸಚಿವರು ಸೂಚಿಸಿದ್ದಾರೆ. ಶಿರೂರಿನಲ್ಲಿ ಗುಡ್ಡ ಕುಸಿದು ಲಾರಿ ಸಿಲುಕಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಲಾರಿ ಅಸೋಸಿಯೇಷನ್ ಆಕ್ರೋಶ ವ್ಯಕ್ತಪಡಿಸಿದೆ. ಈ ಬಗ್ಗೆ ಲಾರಿ ಅಸೋಸಿಯೇಷನ್ ಅಧ್ಯಕ್ಷ ಷಣ್ಮುಗಪ್ಪ ಮಾತನಾಡಿದ್ದು, ಅವಘಡ ಆಗಿ 6 ದಿನವಾದರೂ ಲಾರಿ ಆಚೆ ತೆಗೆಯಲು ಆಗಿಲ್ಲ. ಲಾರಿ ಡ್ರೈವರ್ಗಳು ಅಂದ್ರೆ ಸರ್ಕಾರಕ್ಕೆ ಅಷ್ಟೊಂದು ನಿರ್ಲಕ್ಷ್ಯನ? ನಾಳೆ ಮಧ್ಯಾಹ್ನ 12 ಗಂಟೆ ಒಳಗೆ ಲಾರಿ ಆಚೆ ತೆಗಿಬೇಕು ಅಂತ ಗಡುವು ನೀಡಿ ಆಕ್ರೋಶ ವ್ಯಕ್ತಪಡಿಸಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.